ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಅವರೆಕಾಳಿನ ಹುಳಿ ಅಥವಾ ಸಾರು ಮಾಡ್ತಾ ಇದ್ದೀನಿ. ನಾನು ಇನ್ನು ತುಂಬ ಡಿಶಸ್ ಮಾಡೋದಿದೆ ಅಂದಾಗ ನೀವು ಮಾಡಿದಾಗೆಲ್ಲ ಶೇರ್ ಮಾಡಿ ಅಂದಿದ್ರಿ. ಹಾಗಾಗಿ ಈಗ ಸಾರು ಮಾಡ್ತಾ ಇದ್ದೆ, ಬನ್ನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಈಗ ಸ್ನೇಹಿತರೆ, ಮೊದಲಿಗೆ ನಾನು ಕಾಳನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇವತ್ತು ನಾನು ಹುಳಿ ಮಾಡ್ತಾ ಇರೋದು, ಕಾಳಿನ ಹುಳಿ ಅಥವಾ ಸಾರು. ಇದಕ್ಕೆ ನಾನು ಬೇಳೆ ಏನೂ ಹಾಕೋದಿಲ್ಲ, ಬೇಳೆ ಸಾರು ಮಾಡ್ತಾ ಇಲ್ಲ. ಹಾಗಾಗಿ ಡೈರೆಕ್ಟ್ ನೀರಿಗೆ ನಾನು ಈ ಕಾಳನ್ನು ಹಾಕಿಬಿಟ್ಟು ಕಾಳು ಒಂದು 2 ನಿಮಿಷ ಒಂದು ಕುದಿ ಬರೋ ತನಕ ಕಾಯ್ತೀನಿ. ಆಮೇಲೆ ಇದಕ್ಕೆ ಆಲೂಗೆಡ್ಡೆ ಮತ್ತು ಬದನೆಕಾಯಿನ ಸೇರಿಸ್ತೀನಿ. ಮೊದಲೇ ಸೇರಿಸ್ಬಿಟ್ರೆ ಏನಾಗುತ್ತೆ, ತುಂಬ ಬೆಂದೋಗುತ್ತೆ ಆ್ಯಂಡ್ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಸುತ್ತಲ್ವಾ. ಹಾಗಾಗಿ ನಾನು ಒಂದು ಕುದಿ ಬಂದಮೇಲೆ ತರಕಾರಿನ ಹಾಕಿಬಿಟ್ಟು ಅದ್ರ ಜೊತೆನೇ ನಾನು ಸಾಂಬಾರ್ ಪುಡಿನ ಕೂಡ ಸೇರಿಸ್ತಾ ಇದ್ದೀನಿ. ಈ ಸಾಂಬಾರ್ ಪುಡಿ ವಾಸನೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು 10 ನಿಮಿಷ ಕುದಿಸ್ತೀನಿ. ಇನ್ನೊಂದು ಕಡೆ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಇದಕ್ಕೆ 1 ಕಪ್ಪಷ್ಟು ಕಾಯಿ ತುರಿನ ತೊಗೊಂಡ್ರೆ 1/4 ಕಪ್ಪಷ್ಟು ಈರುಳ್ಳಿ, ನಾನು ಎರಡೂ ಒಟ್ಟಿಗೆ ಹಾಕಿಬಿಟ್ಟು ಈಗ ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ತೆಂಗಿನ ತುರಿ ಸ್ವಲ್ಪ ಕಲರ್ ಬರುತ್ತೆ, ಅಂದರೆ ರೆಡ್ಡಿಶ್ ಬರುತ್ತಲ್ಲ, ಅಷ್ಟು ತನಕ ನಾನು ಇದನ್ನು ಹುರ್ಕೊಳ್ತೀನಿ, ಇನ್ನೇನು ಸೇರಿಸೋದಿಲ್ಲ. ಆಫ್ಟರ್ 10 to 15 ಮಿನಿಟ್ಸ್ ಅದು ಸಾಂಬಾರ್ ಪುಡಿ ವಾಸನೆ ಹೋದ್ಮೇಲೆ ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಈ ಮಸಾಲೆಗೆ ನಾನು 2 ಟೊಮ್ಯಾಟೊ ಕೂಡ ಸೇರಿಸ್ಬಿಟ್ಟು ರುಬ್ಕೊಂಡಿದ್ದೀನಿ. ನೆಕ್ಸ್ಟು ಹುಣಸೆ ಹುಳಿ. ಬೇಳೆ ಸಾಂಬಾರಿಗೆ ನಾವು ಎಷ್ಟು ಹುಳಿ ಹಾಕ್ಕೊಳ್ತೀವೋ ಅದಕ್ಕಿಂತ ಇದಕ್ಕೆ ಡಬಲ್ ಇರಬೇಕು, ಯಾಕಂದರೆ ಇದು ಕಾಳಿನ ಹುಳಿ ಮಾಡ್ತಾ ಇರೋದು ನಾನು. ಇಷ್ಟರ ಜೊತೆ ನಾನು ಉಪ್ಪನ್ನು ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಸ್ನೇಹಿತರೆ, ಅದ್ರ ಮೇಲ್ಗಡೆ ನೊರೆ ಬರುತ್ತೆ ಅಲ್ವಾ ನಾವು ಮಿಕ್ಸ್ ಮಾಡಿದಾಗ, ಆ ನೊರೆ ಕಡಿಮೆ ಆಗೋ ತನಕ ಇದನ್ನು ಈಗ ನಾವು ಕುದಿಸ್ಕೊಳ್ಬೇಕು. ಇದಕ್ಕೆ ನೀವು 2 ಕಡ್ಡಿ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಬೋದು. ಆಫ್ಟರ್ 10-15 ಮಿನಿಟ್ಸ್ ಸ್ನೇಹಿತರೆ, ನೊರೆ ಕಡಿಮೆ ಆದಮೇಲೆ ನಾನೀಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಟರ್ನ್ ಆಗಬೇಕು, ಅಲ್ಲಿ ತನಕ ಅದನ್ನು ಫ್ರೈ ಮಾಡಬೇಕು, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆದಮೇಲೆ ಕರಿಬೇವಿನ ಸೊಪ್ಪು, ಕೊನೆಯಲ್ಲಿ ಸ್ವಲ್ಪ ಹಿಂಗು. ಕೆಲವೊಬ್ಬರು ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ತಾರೆ, ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಅದು ಆಪ್ಷನಲ್ಲು. ಇಷ್ಟು ಫ್ರೈ ಆದಮೇಲೆ ನಾವು ಸಾರಿಗೆ ಹಾಕ್ಕೊಂಡ್ರೆ ನನ್ನ ಒನ್ ಆಫ್ ಫೇವ್ರೆಟ್ ಸಾರಿದು. ನಾನು ಮಾಡ್ತೀನಿ ಈ ಸೀಸನಲ್ಲಿ, ಯಾವಾಗ ಕಾಳು ಸಿಕ್ಕಿದ್ರೂ ನಾನು ಇದನ್ನೇ ಮಾಡೋದು. ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ, ಯು ಕ್ಯಾನ್ ಟ್ರೈ ಒನ್ಸ್. ಊಟ ಎಲ್ಲ ಆದಮೇಲೆ ಸ್ನೇಹಿತರೆ, ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ರು. ಆಮೇಲೆ ಮಲಗಿ ಎದ್ರು. ನನ್ನ ತಂಗಿ ಮತ್ತು ನನ್ನ ತಂಗಿ ಮಗಳು ಇಬ್ಬರದು ದಿನ ರುಟೀನ್ ಅಂತೆ, ಬೆಳಿಗ್ಗೆ ಬೇಗ ಎದ್ದಿರ್ತಾರೆ, ಹಾಗಾಗಿ ಮಧ್ಯಾಹ್ನ ಒಂದು ರೌಂಡ್ ಮಲಗ್ತಾರೆ. ಸಂಜೆ ಎಲ್ಲಾದರೂ ಹೋಗೋಣ ಹೊರಗಡೆ, ಯಾಕಂದರೆ ಅಪರೂಪಕ್ಕೆ ಬಂದಿದ್ದಾರೆ, ಕರ್ಕೊಂಡು ಹೋಗೋಣ ಆಚೆ, ಏನಾದರೂ ಸ್ವಲ್ಪ ತಿಂದು ಬರೋಣ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ. ಆ್ಯಕ್ಚುಲಿ ಕೊರೋನಾ ಜಾಸ್ತಿ ಆದಾಗಲಿಂದ ಎಲ್ಲೂ ಹೋಗಿರಲಿಲ್ಲ. ಬಟ್ ಅವ್ರು ಇನ್ನು ಯಾವಾಗಲೂ ಬರೋದು, ಇನ್ನು ಯಾವಾಗ ಏನೋ ಹೋಗಿ ಬರೋಣ, ಸ್ವಲ್ಪ ಸೇಫ್ಟಿ ಮೆಷರ್ಸ್ ತೊಗೊಂಡು ಸೇಫಾಗಿ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಸ್ನೇಹಿತರೆ. चलो चलो ಹಾಂ ಇಲ್ಲ ಸರ್, ಆಗಲ್ವಾ? ಯಾಕೆ ಪಾಜಿಲ್ ನಮ್ದಲ್ಲ ಸರ್, ಪಾಜಿಲ್ ಮಾಡಲ್ವಾ? ಓಕೆ. ಶೆಲ್ಲು ಹಾಕಲ್ವಾ ಅದಕ್ಕೆ? ಓಕೆ. ಬರೀ ಟೈಟನ್ ಮಾತ್ರ, ಟೈಟನ್ ಫಾಸ್ಟ್ ಟ್ರ್ಯಾಕ್ ಬರುತ್ತೆ. ಬ್ಯಾಟ್ರಿ ಚೇಂಜ್ ಮಾಡೋದು ಬ್ಯಾಟ್ರಿ ಆ್ಯಕ್ಚುಲಿ ಫಾಸಲ್ 3 ಇದೆ, ಒಂದೇ ಟೈಟನ್ ಇರೋದು. ಶೆಲ್ ಚೇಂಜ್ ಮಾಡಬೇಕು. ಇದು ನಂಬರ್ಸ್ ಮೇಲೆ ಡಿಪೆಂಡ್ ಅಂತ ಕಣೋ, ಅದ್ರ ಮೇಲೆ ಒಳಗಡೆ ನಂಬರ್ ಇರುತ್ತೆ. 250 होगा? हाँ डाल दो. वो फंक्शन जाते हैं ना सर, तो उसका चार्जिंग जास्ती चाहिए ना, बैटरी से ओके. देखना कुछ हाँ कोई बात नहीं. डेट पे एडजस्ट किया ना?
हाँ सर पूरा डेट पूरा ಇನ್ನು ಮುಂದೆ ಹೋಗೋದು. ವಾಚ್ ಎಲ್ಲ 4 ವಾಚ್ ಏನೋ ಇತ್ತು, ಅದಕ್ಕೆ ಬ್ಯಾಟ್ರಿ ಹಾಕ್ಸೋಕೆ ಬಂದಿದ್ದು. ನಂದು ಸರ್ವಿಸ್ ಮಾಡಿಸ್ಬೇಕಂತೆ ಟೈಟನ್ನು. 4 ಅಜ್ಜಿದು ಇಲ್ಲಿ ಮಾಡಲ್ಲ ಅಂದರು, ಫಾಸಿಲ್ ನಾವು ಮಾಡಲ್ಲ ಅಂದರು. ಅದಕ್ಕೆ ಅದನ್ನು ಬೇರೆ ಕಡೆ ತೊಗೊಂಡೋಗ್ಬೇಕು. ರಾಜೇಶ್ದು ನಂದು ಬ್ಯಾಟ್ರಿ ಚೇಂಜ್ ಆಯಿತು. ನಾನು ಟೈಟನ್ ವಾಚ್ ಸರ್ವಿಸ್ ಮಾಡಬೇಕು ಅಂದ್ಬಿಟ್ಟು ಬುಕ್ ಮಾಡಿಸ್ತಾ ಇದ್ದಾರೆ. ಅದೊಂದು 3-4 ದಿನ ಆಗುತ್ತಂತೆ ಕೊಡೋದು. ಅದಾದಮೇಲೆ ಈಗ ನಾವು ಇನ್ನು ಮುಂದೆ ಹೋಗಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀವಿ ತೋರಿಸ್ತೀವಿ. ಹುಡುಕ್ತಾ ಇದ್ದಾಳೆ, ನಾನು ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ. ಮೆನ್ಯೂ ಹೇಳಿ, ಮೆನ್ಯೂ ಯಾರ್ಯಾರಿಗೆ ಏನೇನು ಬೇಕು ಮೆನು ಲಿಸ್ಟ್ ಕೊಟ್ಟರೆ ಹೇಳ್ತೀವಪ್ಪ. ಅಲ್ಲೇ ನಿಂತ್ಕೊಂಡು ನೋಡಬೇಕು. ಅಲ್ಲಿ ಬರ್ಗರ್ ಹೇಳಿದ್ದೀವಿ, ಟಾಕೋಸ್ ಹೇಳಿದ್ದೀವಿ. ಟಾಕೋಸ್ ಅಲ್ಲ, ಅದೇನೋ ವಾಲ್ಕೆನೋ ಅಂತೆ, ಕ್ರಿಸ್ಪಿ ರ್ಯಾಪ್ ಅಂತೆ. ಈಗ ಅಲ್ಲಿ 4 ಥರದ್ದಿದೆ ಕಣೆ, ಅದು 4 ಹೇಳಿದ್ದೀನಿ. ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಬಿಟ್ಟು ನಿನ್ಗೆ ಯಾವ್ದು ತಿನ್ನಬೇಕು ಅನಿಸುತ್ತೋ ಅದು ತಿನ್ನೋ ನೀನು, ಆಯಿತಾ? ಯಾಕಂದರೆ ಬರ್ಗರ್ ತಿನ್ನಲಿಲ್ಲ, ಬರ್ಗರ್ ಅಂದರೆ ಏನೂ ಇಲ್ಲ. ಇವತ್ತು ನೋಡು ಗೊತ್ತಾಗುತ್ತೆ. ನಮ್ಮ ಸಾನು ಮೆನ್ಯೂ ರೆಡಿ ಇದೆ. ಏನೇನು ಸಾನು? ನೋಡಿದ್ಯಾ, ಹಿಂಗೆ ಬರೀ ಟಿ ವಿಯಲ್ಲಿ ನೋಡಿನೇ ಕಲ್ತ್ಕೊಂಡಿರೋದವಳು. ನೀವು ಅವಾಗ ಬರ್ತೀರಾ, ನಿಮಗೆ ಗೊತ್ತು, ನಮ್ಗೇನು ಹೇಳ್ಬಿಡ್ತೀವಿ. ಅದಕ್ಕೆ ನಮ್ಮ ಚಿನ್ನಿಗೆ ಇವತ್ತು ಕರ್ಕೊಬಂದಿರೋದು. ಶಾಂತಿ 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 ಶಾಂತಿ. ನೋಡು ಸಾನು, ನೋಡುದನು ಸಾನು ಹೆಂಗೆ ಹೇಳ್ತಾಳೆ, ಅದು ಬೇಕು ಇದು ಬೇಕು ಅಂತ. ನೀನು ಗುಡ್ ಬೇಬಿ, ನೀನು ಏನೂ ಕೇಳ್ತಾ ಇಲ್ಲ. ಅವಳಿಗೇನು ಗೊತ್ತಿಲ್ಲ, ಅವಳಷ್ಟು ಗೊತ್ತಾಗ್ಬಿಟ್ಟಿದ್ರೆ ಅದೇ ಬೇಕು ಇದೇ ಬೇಕು ಇದೇ ಬೇಕು ಅಂತ. ಮನೆಗೆ ಹೋಗ್ಬಿಟ್ಟು ನೀನು ಊಟ ಮಾಡೋದಿಲ್ವಾ? ಇಲ್ಲೇ ಎಲ್ಲನೂ ತಿಂದರೆ ನೀನು. ಬೇರೆ ಕಡೆ ಎಲ್ಲ ಕಡೆನೂ 4 ಚೇರ್ ಇದೆ. ನಾನು ಎಲ್ಲಾದ್ರೂ ಒಳಗಡೆ ಕೂತ್ಕೊಳ್ಳೋಣ ಅಂದರೆ ಈ ಡೋರ್ ಹತ್ರನೇ ಕೂತ್ಕೊಳ್ಳೋಂಗಾಯ್ತು. ಆ್ಯಂಡ್ ಸಾನುಗೆ ಈ ಥರ ಚೇರೇ ಇಷ್ಟ ಅಂತೆ. ಚಿಕನ್ ಯಾವಾಗಲೂ KFC. ನೋಡೋಣ ನೆಕ್ಸ್ಟ್ ಟೈಮ್. ನೋಡಿರಿ, ಚಿಕನ್ ಮೆನ್ಯೂ ಇದು. ಸ್ವೀಟ್ ಇದು ಬರ್ಗರ್ದೆಲ್ಲ ಇಲ್ಲಿಲ್ಲ, ಒಳಗಡೆ ಇದೆ. ಇಲ್ಲಿ ಸ್ವಲ್ಪ ಇದೆ ನೋಡಿ. ಇದೆಲ್ಲ ಚಿಕನ್ ಬರ್ಗರ್. ಅಲ್ಲಿ ಒಂದು ಟಿ ವಿ ಡಿಸ್ಪ್ಲೇ ಇದೆ ಅಲ್ವಾ, ಅಲ್ಲಿ ನಂಬರ್ ಹಾಕಿದ್ದಾರೆ. ಅಲ್ಲಿ 236 ಪ್ರಿಪೇರಿಂಗ್ ಅಂತ ತೋರಿಸ್ತಾ ಇದೆ. ನಂಬರ್ ಕರೀತಾರೆ, ಆವಾಗ ಹೋಗ್ಬೇಕು. ಶಾಂತಿ ಕೊಡ್ತಾರೆ ನೋಡಿ, ಆಯ್ತಾ? ಇದೇನಿದು? ಇದ್ರ ಮೇಲೆ ಹೆಸರು ಬರ್ತಿಲ್ವೇ? ಬಿಡು ಒಲೆ ಅಲ್ಲಿ ಹಾಕ್ಬಿಟ್ಟು. ಇದು ರ್ಯಾಪ್, ಅದು ಇದು ರ್ಯಾಪು, ಇದು ವಾಲ್ಕೆನೋ, ವೆಜ್ ವಾಲ್ಕೆನೋ. ತಡಿ, ವೆಜ್ ವಾಲ್ಕೆನೋಲಿ ಬರೀ ಇದೇ ಇದೆ ಲೆಟಿಸ್. ಇರಲಿ ಬಿಡ. ಇದು ಜಸ್ಟ್ ಬರ್ಗರ್ ಥರಾನೇ, ಬಟ್ ರ್ಯಾಪ್ ಮಾಡಿದ್ದೇನೆ. ಚಪಾತಿ ವೆಜ್ ಕ್ರಂಚಿ ಟಾಕೋಸ್, ಇದಕ್ಕೆ ವಾಲ್ಕೆನೋ ಅನ್ನೋದು. ಕ್ರಿಸ್ಪಿ ವೆಜ್ ರ್ಯಾಪ್. ಇದರಲ್ಲಿ ಏನೋ ಇದು ಹಾಕಿದ್ದಾರೆ, ಕ್ರಿಸ್ಪಿ. ಓಕೆ, ಚಲೋ ಎಂಜಾಯ್. ಏನು ನಿಪ್ಪಡ್ತಾರ? ಹಾಂ, ಓಕೆ. ತೊಗೊಳ್ಳಿ ಬೈಟು. ಮೆಗಾಬೈಟ್. ಮೆಗಾಬೈಟ್.
ಸ್ನೇಹಿತರೆ, ಈಗ ಮಲಗೋ ಟೈಮು, ಊಟ ಎಲ್ಲ ಆಯಿತು. ಅಲ್ಲಿ ತಿಂದಿದ್ವಿ, ಜಾಸ್ತಿ ಏನು ಹೊಟ್ಟೆ ಹಸ್ದಿರಲಿಲ್ಲ, ಅದಕ್ಕೆ ಲೈಟಾಗೇ ತಿಂದಿದ್ದೀವಿ. ಅಂದರೆ ಎಷ್ಟು ಊಟ ಮಾಡ್ತಿದ್ವು ಅದರಲ್ಲಿ ಅರ್ಧ ಹಾಫ್ ಊಟ ಮಾಡಿದ್ದೀವಿ. ಅಂದರೆ ನಾವು ಅಲ್ಲಿ ಜಾಸ್ತಿನೂ ತಿಂದಿರಲಿಲ್ಲ ಹೊಟ್ಟೆ ತುಂಬೋ ಥರ. ಸೊ ಮನೆಗೆ ಬಂದು ಸ್ವಲ್ಪ ತಿಂದು ಈಗ ಮಕ್ಕಳು ಅಲ್ಲಿ ಆಟಾಡ್ತಾ ಇದ್ದಾರೆ, ಸ್ಲೈಡ್ ಮಾಡ್ತಾ ಇದ್ದಾರೆ. ಸೊ ಒಂದೇನೋ ಹೇಳೋದು ಮರ್ತೆ ನಾನು. ಲಾಸ್ಟ್ ಟೈಮ್ ನಾನು KFCಗೆ ಹೋದಾಗ ಅಲ್ಲಿನ ರೇಟ್ ಎಷ್ಟು, ಮೆನ್ಯೂ ಏನು ಅಂತ ಕೇಳಿದ್ರಿ. ಮೆನ್ಯೂ ನಾನು ನಿಮಗೆ ಆದಷ್ಟು ತೋರಿಸಿದ್ದೀನಿ. ಅಲ್ಲಿ ಸಿಗೋದು ಜಾಸ್ತಿ ಅಂದರೆ ಬರ್ಗರ್, ಅಲ್ಲಿ ಸಿಗೋದು ವೆಜ್ಜಲ್ಲಿ ಏನೇನು ವೆರೈಟೀಸ್ ಇತ್ತು ಅದೆಲ್ಲನೂ ಕೂಡ ತೊಗೊಂಡಿದ್ವಿ. ಅಂದರೆ ಫಸ್ಟ್ ನಾವು 2 ಬರ್ಗರ್ಸ್ ಆ್ಯಂಡ್ 2 ಟಾಕೋಸ್ ಅಂದರೆ ಅದು ಒಂದು ರ್ಯಾಪ್, ಒಂದು ವಾಲ್ಕೆನೋ. ಅದಾದಮೇಲೆ ಮತ್ತೆ ಅದೇ ಸೆಟ್ ಆಫ್ ಥಿಂಗ್ಸ್ನ ತರಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟಿ ಅನಿಸುತ್ತು ನನಗೆ ಈ ಸರಿ ಹೋದಾಗ. ಆ್ಯಂಡ್ ಒಂದು ನಾವು ಫುಲ್ ಮೀಲ್ಸ್ ತೊಗೊಂಡಿದ್ವಿ. ಫುಲ್ ಮೀಲ್ಸ್ ಅಂದರೆ ಅದರಲ್ಲಿ ಒಂದು ಬರ್ಗರ್ ಅಥವಾ ಒಂದು ರ್ಯಾಪ್, ಒಂದು ಪೆಪ್ಸಿ ಬರುತ್ತೆ, ಫ್ರೆಂಚ್ ಫ್ರೈಸ್ ಬರುತ್ತೆ. ಫ್ರೆಂಚ್ ಫ್ರೈಸ್ ಆ್ಯಕ್ಚುಲಿ 70 ರುಪೀಸ್ ಆರ್ 80 ರುಪೀಸ್ ಅಂತ ಏನೋ ಹೇಳಿದ್ರು. ಸಾನುಗೆ ತುಂಬ ಇಷ್ಟ. ಆ್ಯಂಡ್ ಧಾನು ಕೂಡ ಇದ್ಲಲ್ವ, ಅವಳಿಗೂ ಕೂಡ ಟೇಸ್ಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಒಂದು ಫುಲ್ ಮೀಲ್ಸ್ ತೊಗೊಂಡ್ವಿ. ಬಾಕಿದೆಲ್ಲನೂ ಒಬ್ಬೊಬ್ಬರು ಎರಡೆರಡು ತಿನ್ಕೊಂಡು ಬಂದ್ವಿ. ಆ್ಯಂಡ್ ರೇಟ್ಸ್ ವೆಜ್ ಆದರೆ 50 ರುಪೀಸ್ ಆಗುತ್ತೆ ಒಂದು ಬರ್ಗರ್ ಅಥವಾ ಒಂದು ಟಾಕೋಸ್ ಏನೇ ಆದ್ರೂ. ಆ್ಯಂಡ್ ಚಿಕನ್ ಬರ್ಗರ್ ಆದರೆ 70 ರುಪೀಸ್. ಸೊ ಇನ್ನೂ ಒಂದು ಮಿಸ್ ಮಾಡಿರೋದು ಏನಂದರೆ ರೈಸ್ ಬೌಲ್ದು ಏನೋ ಹೆಸರಿತ್ತು ನನಗೆ. ಅದು ನಾವು ಒಂದ್ಸರಿ ತಿಂದಿದ್ದೀನಿ, ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಹಾಗಾಗಿ ನಾನು ಅದನ್ನು ಟೇಸ್ಟ್ ಮಾಡಲಿಲ್ಲ. ಬಾಕಿದೆಲ್ಲನೂ ಕೂಡ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ಮೊದಲೆಲ್ಲ ಏನು ಮಾಡ್ತಿದ್ರು 30 ರುಪೀಸು 35 ರುಪೀಸು ಇತ್ತು. ಓಕೆ, ಇವಾಗ ಅದು ರಿವೈಸ್ ಆಗಿರೋದು. ಆಗ ಫಿಲ್ಲಿಂಗ್ಸೇ ಇರ್ತಾ ಇರಲಿಲ್ಲ, ಸಾಸೇ ಇರ್ತಾ ಇರಲಿಲ್ಲ, ಟೇಸ್ಟ್ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಬಟ್ ಈ ಸಾರಿ ಹೋದಾಗ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಇನ್ನು ಒಂದು ಹೇಳಬೇಕಿತ್ತು ಸ್ನೇಹಿತರೆ, ನನ್ನ ಹತ್ರ ಕೆಲವೊಂದು ಸೀರಮ್ಸ್ ಇದೆ ಇನ್ ಎಕ್ಸಸ್. ಅದನ್ನು ನಾನು ಕೆಲವೊಂದನ್ನು ನಾನು ಯೂಸ್ ಮಾಡಿರ್ತೀನಿ, ಬಟ್ ಆದರೂ ಜಾಸ್ತಿ ಇರುತ್ತಲ್ಲ, ಅದನ್ನು ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ನೀವು ನನಗೆ 50 ರುಪೀಸ್ ಕೊರಿಯರ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ ಅಷ್ಟೇ. ಪ್ರಾಡಕ್ಟ್ ಕಾಸ್ಟ್ ಅಲ್ಲ, ಪ್ರಾಡಕ್ಟ್ ಕಾಸ್ಟ್ ಬಂದು ಅರೌಂಡ್ 200 ಏನೋ ಇರುತ್ತೆ. ಸೊ ನಾನು ನಿಮಗೆ ವಿಡಿಯೋ ಹಾಕ್ತೀನಿ ನೋಡಿ ಯಾವ್ದ್ಯಾವ್ದಿದೆ ನನ್ನ ಹತ್ರ ಅಂತ ಹೇಳಿ. ಅದರಲ್ಲಿ ನಿಮಗೆ ಯಾವ್ದು ಬೇಕು ಅಂತ ನೀವು ಚೂಸ್ ಮಾಡಿಬಿಟ್ಟು ನನಗೆ ಮೇಲಲ್ಲಿ ಬರುತ್ತೆ ಕಳಿಸಿ, ಆ ಹೆಸರು ಇದೆಯಾ, ಅವೈಲೇಬಲ್ ಇದೆಯಾ ಅಂತ. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಇದೆ ಪ್ಲೀಸ್ ಪೇ 50 ರುಪೀಸ್ ಅಂತ ಹೇಳಿಬಿಟ್ಟು. ಆಗ ನೀವು ತಕ್ಷಣಕ್ಕೇ ಪೇ ಮಾಡಿ. ಯಾಕಂದರೆ ಒಂದೇ ಪ್ರಾಡಕ್ಟ್ಗೆ 4-5 ಜನ ಮೇಲ್ ಮಾಡಿರ್ತಾರೆ. ಸೊ ಫಸ್ಟ್ ಯಾರು ನನಗೆ ಪೇ ಮಾಡ್ತಾರೋ ಅವ್ರಿಗೆ ನಾನು ಅದನ್ನು ಎತ್ತಿಟ್ಟಿರ್ತೀನಿ. ಒಂದು ಹಾಫ್ ಆನ್ ಅವರ್ ಕಾಯ್ತೀನಿ. ನೀವೇನಾದರೂ ಪೇ ಮಾಡಲಿಲ್ಲ ಅಂದರೆ ಬೇರೆಯವ್ರಿಗೆ ನಾನು ಅದನ್ನು ಪ್ರಾಡಕ್ಟ್ನ ಕೊಟ್ಬಿಡ್ತೀನಿ. ಸೊ ಆದಷ್ಟು ತಕ್ಷಣಕ್ಕೇ ಪೇ ಮಾಡಿ. ನಾನು ಓಕೆ ರಿಸೀವ್ಡ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಅಡ್ರೆಸ್ ಕಳಿಸಿ ಅಂತ ಹೇಳ್ತೀನಿ. ಆಗ ನೀವು ನನಗೆ ಅಡ್ರೆಸ್ ಕಳಿಸ್ಬೇಕಾಗುತ್ತೆ. ನೀವು ಕಮೆಂಟ್ಸಲ್ಲಿ ಎಲ್ಲೂ ಅಡ್ರೆಸ್ ಬರೀಬೇಡಿ, ನನಗೆ ಮೇಲ್ ಮಾಡಿ. ನನ್ನ ಮೇಲ್ ID ಬಂದು talkwithchaithra@gmail.com. ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ IDನ. ಸೊ ಸ್ನೇಹಿತರೆ, ಯಾರಿಗೆ ಬೇಕೋ ಯಾವುದು ಬೇಕೋ ಅದನ್ನು ನೀವು ನನಗೆ ಕೇಳ್ಬೋದು. ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ 1200 ಲೈಕ್ಸ್ ಮಿನಿಮಮ್ ಪ್ಲೀಸ್ ಸ್ನೇಹಿತರೆ. ಲಾಸ್ಟ್ ವಿಡಿಯೋಗೂ ಕೂಡ 1200 ಲೈಕ್ಸ್ ಬಂದಿತ್ತು, ತುಂಬ ಖುಷಿ ಆಯಿತು ನಿಜವಾಗ್ಲೂ ಸ್ನೇಹಿತರೆ. ಅದನ್ನೆಲ್ಲ ನೋಡಿದಾಗ ನೀವು ನನ್ನನ್ನು ಎಷ್ಟು ಇಷ್ಟಪಡ್ತೀರಾ ಅಂತ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ನಿಮಗೋಸ್ಕರ. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. Bye bye, good night.